ವಂದನೆಗಳು. ಮತ್ತು ನಮ್ಮ ಈ ಒಂದು ಕಾರ್ಯಕ್ರಮ ಇಷ್ಟೊಂದು ಯಶಸ್ವಿಯಾಗಲಿಕ್ಕೆ ಕಾರಣ ಪ್ರತಿಯೊಬ್ಬ ನಮ್ಮ ಸ್ನೇಹಿತರು ಮತ್ತೆ ಒಗ್ಗಟ್ಟು ಶಿಸ್ತನ್ನ ಕಲಿತಿರೋದ್ರಿಂದ ಇಷ್ಟೊಂದು ಯಶಸ್ವಿಯಾಗಿ ನಡೆಸ್ಕೊಳ್ಬೇಕಾಯ್ತು. ಅದರಲ್ಲಿ ಮುಖ್ಯವಾಗಿ ನಮ್ಮ ಪುಟ್ಟು ಆಂಜನೇಯವರು ಮತ್ತೆ ಆಂಜನೇಯಗೌಡರವರಿಗೆ ಸನ್ಮಾನ ಮಾಡಬೇಕಾಗಿ ವಿನಂತಿ. ನಮ್ಮ ಕಾರ್ಯಕ್ರಮಕ್ಕೆ ಬಹಳ ಚೆನ್ನಾಗಿ ಬಂದಿರ್ತೀವಿ. ಹಾಗಾಗಿ ನಾವು ಯಾರು ಭಾವಿಸಿದ್ರೆ ಕಳವಳಕ್ಕೆ ನನ್ನನ್ನ ತಿಳಿಸ್ಬೇಕು ಅಂತೇಳಿ ಗುರುನಲ್ಲಿ ಮತ್ತೆ ಎಲ್ಲ ನನ್ನ ಸ್ನೇಹಿತರಲ್ಲಿ ನನ್ನ ಮೊದಲಿಗೆ ಕೇಳೋದಕ್ಕೆ ಬಯಸ್ತೇನೆ. ಗುರುವಂತಹ ಕಾರ್ಯಕ್ರಮ ಬಹಳಷ್ಟು ಅರ್ಥಪೂರ್ಣವಾದಂತಹ ಕಾರ್ಯಕ್ರಮ. ಗುರುಗಳಿಗೆ ವಂದನೆಗಳನ್ನು ಸಲ್ಲಿಸುವಂತ ನಿಟ್ಟಿನಲ್ಲಿ ನಾವೆಲ್ಲರೂ ಸಹ ಏನು 92 ಎರಡರಲ್ಲಿ ನಾವು ಸಿದ್ಧಗಟ್ಟಲ್ಲಿ ಸಂಸ್ಕೃತಿ ಕಾರಣದಲ್ಲಿ 3 ವರ್ಷ ಅಭ್ಯಾಸ ಮಾಡಿದ್ದು. ಆ ಅವಧಿಯಲ್ಲಿ ನನಗೆ ಸುತ್ತಮುತ್ತ ಹಳ್ಳಿಯಿಂದ ಸ್ನೇಹಿತರು ಮತ್ತೆ ನಗರ ಪ್ರದೇಶದಲ್ಲಿ ವಾಸ ಇದ್ದ ಎಲ್ಲ ನನ್ನ ಸ್ನೇಹಿತರು ನಮಗೆ ಅವರೆಲ್ಲರೂ ಸಹ ಸೇರಿ ಒಗ್ಗಟ್ಟಾಗಿ ಇವತ್ತು ಗುರುಗಳಿಗೆ ಗೌರವಿಸುವಂತ ಕೆಲಸ ಮಾಡೋಣ. ನೀವು ಬರಬೇಕು ಅಂದಾಗ ನಮಗೆ ಬಹಳಷ್ಟು ಸಂತೋಷ ಆಯಿತು, ಬಹಳಷ್ಟು ಮನಸ್ಸು ಸಹ ತುಂಬಿ ಬಂತು. ಒಂದು ಕಡೆ ತುಂಬಾ ಸಂತೋಷ, ಒಂದು ಕಡೆ ನೋವು. ಯಾಕೆಂದ್ರೆ ಈ ಸಂದರ್ಭದಲ್ಲಿ ನನ್ನ ಸ್ನೇಹಿತರು ಸಂತೋಷದಿಂದ ಎಷ್ಟು ಉತ್ಸಾಹದಿಂದ ಭಾಗಿಯಾಗ್ತಾ ಇದ್ದ, ಎಷ್ಟು ಗೌರವವಾಗಿ ನಡೆದುಕೊಳ್ತಾ ಇದ್ದ, ಎಲ್ಲ ಕಾರ್ಯಕ್ರಮವನ್ನು ಬುದ್ಧಿನಲ್ಲಿ ಓದು ಮಾಡ್ತಾ ಇದ್ದ. ಅವರ ನೆನಪು ಸದಾ ನಮಗೆ ಕಾಣ್ತಾ ಇರ್ತದೆ, ನಮ್ಮ ಜೀವ ಇರೋವರೆಗೂ ಕಾಣ್ತಾ ಇರ್ತದೆ. ಗುರುಗಳನ್ನ ಗೌರವಿಸೋದು ಸಹ ಅವರು ಹೆಚ್ಚು ಉತ್ಸುಕರಾಗಿ ನಮಗೆಲ್ಲರೂ ಸಹ ಮಾರ್ಗದರ್ಶಕರಾಗಿದ್ದ. ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರುವಂತಹ ನಮ್ಮ ಸಂಸ್ಕೃತಿ ಕಾನ್ವೆಂಟ್ ಶಾಲೆಯ ಏನು ಅದರ ಅಭಿವೃದ್ಧಿ ಮೇಲ್ವಿಚಾರಕರಾಗಿ ಮುಂದುವರಿಸಿಕೊಂಡು ಬರ್ತಾ ಇದ್ದಾರೆ ನಮ್ಮ ಶ್ರೀಕಾಂತ್ ಅವರು, ಮತ್ತೆ ಆಂಜನೇಯ ರೆಡ್ಡಿ ಅವರು, ನನ್ನ ಸಹೋದರಿ ವರಲಕ್ಷ್ಮಿ ಸಂತೋಷ್ ಅವರು. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ನಮ್ಮಲ್ಲಿ ಗುರುಗಳಿಗೆ ತ್ರಿಮೂರ್ತಿಗಳಾದಂತ ದೇವಸ್ಥಾನನ ನಮ್ಮ ಸಂಸ್ಕೃತಿ ನಮ್ಮ ದೇಶದಲ್ಲಿ ನಮ್ಗೆ ಹಾಕಿಕೊಟ್ಟು ನಮ್ಗೆ ಹೇಳ್ಕೊಟ್ಟಂತ ಒಂದು ಪೀಠಿ. ಅಂತ ದೇವ ಸಮಾನವಾದಂತ ಗುರುಗಳು. ಹೂ ಅಂದ್ರೆ ಕತ್ತಲು, ಅಜ್ಞಾನ, ಅಂಧಕಾರ. ಹೂ ಅಂದ್ರೆ ಬೆಳಕು. ನಮ್ಮಲ್ಲಿನ ಅಜ್ಞಾನ ಅಂಧಕಾರನ ದೂರ ಮಾಡಿ ನಮ್ಮಲ್ಲಿ ಬೆಳಕು ತುಂಬಿ, ಜ್ಞಾನದ ಬೆಳಕು ತುಂಬಿ ನಾವೆಲ್ಲರೂ ಸಹ ಇವತ್ತು ಸುಸ್ಥಿತಿಯಲ್ಲಿ ನಿಂತಿದ್ದೀವಿ. ಸಮಾಜಕ್ಕೆ ಒಳ್ಳೆಯದು ಮಾಡೋದ್ರ ಪರಿಸ್ಥಿತಿ ನಾವೆಲ್ಲರೂ ಸಹ ನನ್ನ ಹಾಗೆಯಾಗಿ ಎಲ್ಲರೂ ಸಹ ಸ್ನೇಹಿತರು ನಿಂತಿದ್ದೀವಿ.
ಅದಕ್ಕೆ ಕಾಣಿಸಬಹುದು ಅಂದ್ರೆ ಇವತ್ತು ನಡೆದ ನಮ್ಮ ಎಲ್ಲ ಗುರುಗಳು ಅವರಿಗೆ ವಂದನೆಗಳನ್ನ ಸಲ್ಲಿಸುವಂತದ್ದು ನಮ್ಮ ಜವಾಬ್ದಾರಿ. ನನ್ನ ಹೃದಯಪೂರ್ವಕ ಧನ್ಯವಾದಗಳನ್ನ ನಾನೆಲ್ಲ ಗುರುಗಳು ಸಹ ತಿಳಿಸೋದಕ್ಕೆ ಬಯಸ್ತೇನೆ. ರಾಮೇಶ್ವರಂ ಅನ್ನೋ ಒಂದು ಸಣ್ಣ ಗ್ರಾಮ ತಮಿಳುನಾಡಲ್ಲಿ ಒಬ್ಬ ಹುಡುಗ ಶಾಲೆಯ ಶಿಕ್ಷಕರು ಮಾಡಬೇಕಾದ್ರೆ ಇವೆಲ್ಲರೂ ಸಹ ಹಕ್ಕಿಗಳ ರೀತಿ ಆಡಬೇಕು, ನೀವು ಭವಿಷ್ಯದಲ್ಲಿ ಅಷ್ಟು ಎತ್ತರಕ್ಕೆ ಬೆಳಿಬೇಕು ಅಂತ ಒಬ್ಬ ಟೀಚರ್ ಹೇಳ್ತಾರೆ. ಶಾಲೆ ಮಾಡ ಮುಗಿದ್ರೆ ಎಲ್ಲ ಮಕ್ಕಳು ಆಚೆ ಹೋಗ್ತಾರೆ. ಆದ್ರೆ ಒಬ್ರು ನಿಂತ್ಕೊಂಡು, ಸರ್ ನೀವು ಹೇಳಿದ ಹಕ್ಕಿ ಆಗ್ತಾ ಇದೆ, ಆ ರೀತಿ ನಾನು ವಿಮಾನ ನೋಡಿದ್ದೀನಿ, ಅದರ ವಿಮಾನಕ್ಕೆ ಹಕ್ಕಿಗೆ ಇದ್ದಂತ ರೆಕ್ಕೆ ಇರೋದಿಲ್ಲ, ಮೇಲೆ ಪುಷ್ ಮಾಡಿ ಮುಂದಕ್ಕೆ ಹೋಗೋದಕ್ಕೆ ಆಗೋದಕ್ಕೆ ಅದು ಹೆಂಗೆ ಅಂತ ಕೇಳ್ತಾರೆ. ಅದಕ್ಕೆ ಆ ಮೇಲೆ ಸಣ್ಣ ವಿದ್ಯಾಭ್ಯಾಸ ಅವ್ರಿಗೆ ಬಹಳ ಆಶ್ಚರ್ಯ ಆಗ್ತದೆ. ಅಲ್ಲ ಎಷ್ಟು ಚೆನ್ನಾಗಿ ಪ್ರಶ್ನೆ ಕೇಳ್ತಾ ಇದ್ದಾರೆ, ಈತನಿಗೆ ಬೇಕಾದಂತ ಮಾಹಿತಿ ನಮಗೆ ಕೊಡೋದಕ್ಕೆ ಆಗ್ತಾ ಇಲ್ವಲ್ಲ ಅಂತ ಹೇಳಿ ಅವರು ಒಂದು ಗಟ್ಟಿ ಧೈರ್ಯ ನಮ್ಮನ್ನು ತುಂಬ್ತಾರೆ, ಒಂದು ಬೆಳಕಿನ ಕಿಡಿನ ಹಚ್ತಾರೆ. ನಿನ್ನ ಪ್ರಶ್ನೆ ಚೆನ್ನಾಗಿದೆ, ಈಗ ಬಹಳಷ್ಟು ಎತ್ತರ ಪಡೆಯುತ್ತೀಯಾ, ವಿಮಾನನ ಚಂದ್ರಲೋಕ ತಗೊಂಡೋಗಂತ ಶಕ್ತಿ ನೀನಲ್ಲಿದೆ, ಅದ್ರ ಬಗ್ಗೆ ನೀನು ಉನ್ನತವಾಗಿ ವ್ಯಾಸಂಗ ಮಾಡಬೇಕು, ಹೆಚ್ಚು ಹೆಚ್ಚು ಓದಬೇಕು. ಆ ಹುಡುಗನಿಗೆ ಅವತ್ತು ಗುರುಗಳು ಹಚ್ಚಿದಂತ ಕಿಡಿ ಅವರು ಎಲ್ಲಿ ವಿಮಾನ ಕಾಣಿಸಿದ್ರು, ಯಾವ ಪ್ರೋಗ್ರಾಮ್ ಕಾಣಿಸಿದ್ರು, ಯಾರ ಹತ್ರ ಹೋದ್ರು ಸಹ ಅದ್ರ ಬಗ್ಗೆ ತಿಳ್ಕೊಳ್ತಾರೆ, ಆಸಕ್ತಿ ಬೆಳೆಸ್ಕೊಳ್ತಾರೆ. ಮುಂದಿನ ದಿನಗಳಲ್ಲಿ ಫಾರಿನ್ ಕಂಟ್ರೀಸ್ ಅಲ್ಲಿ ಅಭ್ಯಾಸ ಮಾಡಿ ಈ ದೇಶಕ್ಕೆ ಮಾಡಿ ಭಾರತೀಯ ರಕ್ಷಣಾ ಸಂಸ್ಥೆಯಲ್ಲಿ ಕೆಲಸ ಮಾಡಿ ಇಸ್ರೋದಲ್ಲಿ ಕೆಲಸ ಮಾಡಿ ನಮಗೆ ಚಂದ್ರಯಾನ ಹೋಗಂತ ಏನು ಒಬ್ಬ APJ ಅಬ್ದುಲ್ ಕಲಾಂ ಅಂತ ಮಹಾನ್ ವಿಜ್ಞಾನಿನ ತಯಾರು ಮಾಡಿದಂಥವರು ಗುರುಗಳು. ಆ ಮನುಷ್ಯನಿಗೆ ಅವರ ಗುರು ಒಂದು ಸರಿಯಾದಂತ ಒಂದು ಉತ್ಸಾಹ ತುಂಬಿಲ್ಲ ಅಂತಿದ್ರೆ ಆ ಕಲಾಂ ಅವರು ನಮ್ಮ ಜೊತೆ ಇರ್ತಾ ಇಲ್ಲ, ಅಂತ ದೇಶಭಕ್ತ ನೋಡೋದಕ್ಕೆ ಆಗ್ತಾ ಇದ್ದಾರೆ. ಅಂತ ಒಂದು ಸ್ಮರಣೀಯ ಸೇವೆಯನ್ನು ಸಹಸ್ರ ಸಂಖ್ಯೆಯಲ್ಲಿ ಈ ದೇಶಕ್ಕೆ ಗುರು ಕೊಟ್ಟಿರೋದನ್ನು ನಾವು ಗಮನಿಸಬೇಕಾಗ್ತದೆ. ಒಬ್ಬ ಅಲೆಕ್ಸಾಂಡರ್ ಅಂತ ಮಹಾನ್ ಪರಾಕ್ರಮಿ ವೀರ ಅವರ ಗುರುಗಳನ್ನ ನೆನಪು ಮಾಡಿಕೊಟ್ಟು ಮಾತಾಡ್ತಾರೆ. ನಮಗೆ ಜನ್ಮ ಕೊಡುವಂತ ತಂದೆ ತಾಯಿಗಳು ಮಾನವ ಜನ್ಮ ಕೊಡ್ತಾರೆ. ಅವರು ನಮ್ಮನ್ನು ಸ್ವರ್ಗದಿಂದ ಈ ಭೂಮಿಗೆ ತಂದುಬಿಡ್ತಾರೆ ತಂದೆ ತಾಯಿ ರೂಪದಲ್ಲಿ. ಆದ್ರೆ ಈ ಭೂಮಿಯಿಂದ ನಾವು ಸ್ವರ್ಗಕ್ಕೆ ಹೋಗ್ಬೇಕಾದ್ರೆ ಜ್ಞಾನದ ಬೆಳಕು ನಾವು ಒಳ್ಳೆ ಕೆಲಸದಿಂದ ಕಾರ್ಯ ಮಾಡಬೇಕಾದ್ರೆ ಅದಕ್ಕೆ ಗುರು ಅವಶ್ಯಕತೆ ಇದೆ. ಆ ಗುರು ನಮ್ಮನ್ನ ಸ್ವರ್ಗಕ್ಕೆ ತಗೊಂಡು ಬಿಡ್ತಾರೆ ಅಂತ ಒಂದು ಪುಣ್ಯದ ಕೆಲಸ ಮಾಡ್ತಾರೆ ಅಂತವರು ಗುರುಗಳು. ಅವನ್ನೆಲ್ಲರೂ ಸಹ ಹೊಸಂತ ಒಂದು ಒಳ್ಳೆ ಕೆಲಸ ಇವತ್ತು ಆಗ್ತಾ ಇರುವುದು. ಆ ನಿಟ್ಟಿನಲ್ಲಿ ಎಲ್ಲರೂ ಸಹ ಸೇರಿ ಕಾರ್ಯಕ್ರಮವನ್ನು ಅರ್ಥಪೂರ್ಣವಾಗಿ ಎಲ್ಲ ನನ್ನ ಸ್ನೇಹಿತರು ನಮಗಿಂತ ಹೆಚ್ಚು ಜವಾಬ್ದಾರಿ ತಗೊಂಡು ಇವೆಲ್ಲ ಮಾಡಿದ್ದೇವೆ. ಆ ಒಂದು ಉತ್ಸಾಹ ಆಸಕ್ತಿ ಕಂಡು ನಾವು ಸ್ವಲ್ಪ ಮಿಸ್ ಮಾಡ್ಕೊಂಡ್ವಿ. ಯಾಕಂದ್ರೆ ಇನ್ನೂ ಸ್ವಲ್ಪ ಜಲ್ದಿ ಬರಬೇಕಿತ್ತು, ಬಹಳಷ್ಟು ಪ್ರಯಾಣ ಆಗಲಿಲ್ಲ. ಹೀಗಾಗಿ ಕಡವರಾದರೂ ನಿಮ್ಮನ್ನೆಲ್ಲ ಭೇಟಿ ಮಾಡೋದಕ್ಕೆ ನೋಡೋದಕ್ಕೆ ಅವಕಾಶ ಆಯಿತು. ಆ ನಿಟ್ಟಿನಲ್ಲಿ ನಮ್ಮ ಈ ಒಂದು ಕಾರ್ಯಕ್ರಮ ಯಶಸ್ವಿಗೊಳಿಸೋದಕ್ಕೆ ಸಹಕಾರ ನೀಡಿದಂತ ಎಲ್ಲ ನನ್ನ ಸ್ನೇಹಿತರು ಎಲ್ಲರಿಗೂ ಸಹ ಒಂದು ಚಪ್ಪಾಳೆ ತಟ್ಟಿ ನಮ್ಮ ಎಲ್ಲರಿಗೂ ಸಹ ಅಭಿನಂದಿಸಬೇಕು. ಅವರಿಗೆ ಎಲ್ಲರೂ ಸಹ ಒಳ್ಳೆ ಸ್ಥಾನದಲ್ಲಿರುತ್ತ ಮಟ್ಟಕ್ಕೆ ನಮ್ಮೆಲ್ಲ ತಂದಂತ ಗುರುಗಳಿಗೂ ಸಹ ಮತ್ತೊಮ್ಮೆ ನಾನು ಧನ್ಯವಾದಗಳನ್ನ ಸಲ್ಲಿಸೋದಕ್ಕೆ ಬಯಸ್ತೀನಿ. ಬಹಳಷ್ಟು ಸಂತೋಷ ಆಗ್ತದೆ. ನಾವು ಸಹ ಇವತ್ತಲ್ಲಿ ಈ ಒಂದು ಸ್ಥಾನದಲ್ಲಿ ನಿಂತು ಏನೋ ಒಂದಷ್ಟು ಸಮಾಜಕ್ಕೆ ಮಾಡುವಂಥದ್ದು, ಸಮಾಜಕ್ಕೆ ಈ ಕೆಲಸ ಮಾಡುವಂಥ ನಿಟ್ಟಿನಲ್ಲಿ ನಮಗೆ ಹೃದಯದ ಸಾಗಿತ್ತು. ನಾನು ಸಂತೋಷ ಜೊತೆಯಲ್ಲಿ ಬೆಳೆದ್ವಿ, ಜೊತೆಯಲ್ಲಿ ಕಲ್ತೀವಿ, ಜೊತೆಯಲ್ಲಿ ನಾವು ವ್ಯಾಪಾರ ಮಾಡ್ತಾ ಇದ್ವಿ. ಮತ್ತೆ ನಮ್ಮೂರು ನಾವು ಹೋಗೋರು ಏನಾದರೂ ಇಲ್ಲಿ ನಾವು ಜನಕ್ಕೆ ಸೇವೆ ಮಾಡೋದು, ನಾವು ಅದ್ರ ಜೊತೆಗೆ ನಮ್ಮ ರಾಜಕೀಯ ಭವಿಷ್ಯಗಳನ್ನು ಸಹ ನಾವು ಪಡ್ಕೋಬೇಕು ಅಂತ ಹೇಳಿ ಪ್ರಯತ್ನ ಕಳೆದ 15 ವರ್ಷಗಳಿಂದ ಸಹ ನಾವು ಮಾಡ್ತಾ ಬಂದಿದ್ವಿ. ಸಂತೋಷ ನಮಗೆ ಎಲ್ಲೋ ಒಂದು ಕಡೆ ನಮ್ಮನ್ನು ಅಗಲಿದ್ದು ನಮಗೆ ಬಹಳಷ್ಟು ನೋವಾಗ್ತದೆ. ಅದ್ರ ಜೊತೆಗೆ ನಾವು ಒಟ್ಟಿಗೆ ಅನಿಸ್ಬಿಡ್ತಾ ಇದ್ವಿ. ಸಾಕಷ್ಟು ಸಲ ಏನಪ್ಪ ಏನೇ ಹೋಗ್ಬೇಕು, ನಮ್ಗೆ ಏನು ಇದೆಲ್ಲ ಮಾಡೋಕ್ಕಾಗ್ತದ, ನಾವೇನು ಸಮಾಜಕ್ಕೆ ಮಾಡೋಕ್ಕಾಗ್ತದೆ ಅಂತೇಳಿ.
ಆದ್ರೆ ನಿಮ್ಮನ್ನೆಲ್ಲ ಸ್ನೇಹಿತರ ರೂಪದಲ್ಲಿ ನೋಡಿದಾಗ ಸಂದರ್ಭ ನಮ್ಮ ಇಲ್ಲಿ ಎಲ್ಲ ಸ್ನೇಹಿತರು ಸಂತೋಷಿದ್ದಾರೆ. ನೀವು ನಾವೆಲ್ಲರೂ ಸೇರಿ ಶಿಬಿರಗಳನ್ನ ಭವಿಷ್ಯದಲ್ಲಿ ಒಂದು ಉನ್ನತ ಮಟ್ಟಕ್ಕೆ ತಗೊಂಡಂತದ್ದು ಒಂದು ಶುದ್ಧವಾದಂತಹ ಒಳ್ಳೆಯ ವಾತಾವರಣ ಶಿಬಿರಗಳನ್ನ ಬೆಂಗಳೂರಿಗೆ ಮಾದರಿಯಾದಂಥ ನಿಟ್ಟಿನಲ್ಲಿ ಈ ಪ್ರದೇಶನ ಅಭಿವೃದ್ಧಿ ಪಡಿಸುವಂಥದ್ದು ಇಲ್ಲಿನ ಉತ್ಸಾಹದಂತ ಯುವಕರು ನಮ್ಮ ಮಕ್ಕಳನ್ನ ಪ್ರೋತ್ಸಾಹ ಮಾಡೋದು ಎಲ್ಲರೂ ಸಹ ನಮ್ಮ ಕರ್ತವ್ಯ ಆಗುತ್ತದೆ. ಆ ನಿಟ್ಟಿನಲ್ಲಿ ನಾವೆಲ್ಲರೂ ಸಹ ಕೈಗೊಳಿಸಬೇಕು ಬಂದಿದ್ದೇವೆ. ಗುರುಗಳಿಗೆ ಮತ್ತು ನಮ್ಮ ಸ್ನೇಹಿತರಿಗೆ ಎಲ್ಲರೂ ಸಹ ಮನವಿ ಮಾಡಿ ಮಾತಿಗೆ ಕ್ರಮಗೊಂಡ ಎಲ್ಲಿ ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಗುರುದೇವ್. ಈಗ ಈ ಮಟ್ಟಕ್ಕೆ ಬಂದಿದೆ ಅಂತ ಹೇಳಿದ್ರೆ ನಮಗೆಲ್ಲ ತುಂಬಾ ಖುಷಿ. PhD ಮೇಡಮು ಮತ್ತೆ DNM, DSN ಹಲವಾರು ಮಾಸ್ಟರ್ಗಳು ನಮಗೆ ವಿದ್ಯಾದಾನ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಕಾರ್ಯಕ್ರಮದ ಮುಖೇನ ಅವರಿಗೆ ನನ್ನ ಅನಂತರದ ಧನ್ಯವಾದಗಳನ್ನು ಸಲ್ಲಿಸಿ, ಇತರೆ ನನ್ನ ಸ್ನೇಹಿತರಿಗೆ ಎಲ್ಲರೂ ಸಹ ಈ ಸಂದರ್ಭದಲ್ಲಿ ವಿದ್ಯಾದಾನ ಎಲ್ಲರೂ ಸಹ ಕೂಡಿ ಮಂದಿರಗಳು ಮಾಡಿರ್ತೇನೆ. ಅವರ ಪರವಾಗಿ ಎಲ್ಲರೂ ಸಹ ನಾನು ಧನ್ಯವಾದಗಳು ಮತ್ತೆ ಹೃದಯಪೂರ್ವಕ ಅಭಿನಂದನೆಗಳನ್ನು ಮಾಡಿಕೊಳ್ತಾ ಇದ್ದೇನೆ. ದಿನ ಆಗಿದೆ. ನೀವೆಲ್ಲ 30 ವರ್ಷ ನಂತರ ನೀವೆಲ್ಲ ಒಟ್ಟಿಗೆ ಮುಂದುವರಿಸಿರಿ. ಆಮೇಲೆ ಈ ಥರ ದಿನ ಸೇರೋಣ. ನಮಗೆ ಪಾಠ ಕಲಿಸಿದಂತಹ ಗುರುಗಳಿಗೆ ಗುರುವಂದನೆಯನ್ನ ಮಾಡೋಣ ಅಂತ ತೀರ್ಮಾನ ಮಾಡಿ ಸುಮಾರು ನಂತರ ಒಂದು 2 ತಿಂಗಳಿಂದ ಈ ಸಂಬಂಧಪಟ್ಟ ಸಭೆಗಳು ಯೋಜನೆಗಳು ಎಲ್ಲ ಮಾಡಿ ಈಗಿನ ಕಾರ್ಯಕ್ರಮ ತುಂಬ ಚೆನ್ನಾಗಿ ನಡೆಸಿಲ್ಲ. ನಿಮಗೆಲ್ಲರಿಗೂ ಹೊಸ ಮೊದಲನೇಗಾಗಿ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೇನೆ.